ನಮಸ್ಕಾರ ವೀಕ್ಷಕರೇ, ಖುಷೀಸ್ ಹೆಲ್ದಿ ಕಿಚನ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ. ಇವತ್ತಿನ ಎಪಿಸೋಡ್ನಲ್ಲಿ ಕ್ವಿಕ್ಕಾಗಿ ಮಾಡುವಂಥ ಚಿಲ್ಲಿ ಚಿಕನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಕ್ವಿಕ್ಕಾಗಿ ಹೇಗಾಗುತ್ತೆ ಅಂತೀರಾ? ಹೌದು ವೀಕ್ಷಕರೇ, 10 ನಿಮಿಷದಲ್ಲಿ ನೀವು ಚಿಲ್ಲಿ ಚಿಕನ್ನ ರೆಡಿ ಮಾಡ್ಬೋದು. ಅರ್ಜೆಂಟಾಗಿ ಯಾರೋ ನೆಂಟರು ಬಂದರು, ನಿಮ್ಗೇನು ತಲೆಯಲ್ಲಿ ಓಡ್ತಿಲ್ಲ ಅಂದರೆ ಇದನ್ನು ಬೇಗ ರೆಡಿ ಮಾಡ್ಬೋದು. ಗೀ ರೈಸ್, ಚಪಾತಿ, ಅನ್ನಕ್ಕೆ ಈ ಚಿಲ್ಲಿ ಚಿಕನ್ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ವೀಕ್ಷಕರೇ. ಮತ್ತೆ ತಡ ವೀಕ್ಷಕರೇ, ಬನ್ನಿ ಚಿಲ್ಲಿ ಚಿಕನ್ ಹೇಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮೊದಲಿಗೆ ವೀಕ್ಷಕರೇ, ಚಿಲ್ಲಿ ಚಿಕನ್ ಮಾಡ್ಕೊಳ್ಳೋದಕ್ಕೆ ನಾನು ಪೇಸ್ಟ್ನ ರೆಡಿ ಮಾಡ್ಕೊಳ್ತೀನಿ. ವೀಕ್ಷಕರೇ, ನಾನಿಲ್ಲಿ 3/4 kg ಚಿಕನ್ ತಗೊಂಡಿದ್ದೀನಿ. ಅದಕ್ಕೆ ನಾನೀಗ 5 ಮೆಣಸಿನ್ಕಾಯಿ ತಗೋತಿದ್ದೀನಿ, ಮಿಕ್ಸಿಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ. ಹಾಗೆ 2 ಮೀಡಿಯಂ ಸೈಜ್ ಬೆಳ್ಳುಳ್ಳಿನ ಬಿಡಿಸ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊತಿದ್ದೀನಿ. ಹಾಗೆ ಒಂದು ಅರ್ಧ ಇಂಚು ಶುಂಠಿ. ಇಷ್ಟೇ ವೀಕ್ಷಕರೇ, ಇದಕ್ಕೇನು ಜಾಸ್ತಿ ನಾವು ಮಸಾಲೆ ಸೇರಿಸ್ಕೊಳ್ಳೋಗಿಲ್ಲ. ಇದಕ್ಕೆ ಒಂದು ಚೂರು ನೀರು ಸೇರಿಸ್ಕೊಳ್ಳೋಣ, ಒಂದು 1/4 ಗ್ಲಾಸು. ಇದನ್ನ ಈಗ ಪೇಸ್ಟ್ ಮಾಡ್ಕೊಳ್ಳೋಣ ವೀಕ್ಷಕರೇ. ಈ ಹದದಲ್ಲಿ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು. ಬನ್ನಿ ಈಗ ಮುಂದಿನ ಸ್ಟೆಪ್ ಏನು ನೋಡೋಣ. ಚಿಲ್ಲಿ ಚಿಕನ್ ಮಾಡೋದಕ್ಕೆ ನಾನು ಕುಕ್ಕರ್ ತೊಗೊಂಡಿದ್ದೀನಿ. ಬೇಗ ಮಾಡೋದಕ್ಕೆ ನಾನು ಕುಕ್ಕರ್ ತೊಗೊಂಡು ಮಾಡ್ತಾ ಇರೋದ್ರಿಂದ ಯಾರೆಲ್ಲ ಬೇಗ ಮಾಡಬೇಕು ಅನ್ಕೋತೀರಾ ಅವರು ಕುಕ್ಕರಲ್ಲೇ ಮಾಡ್ಕೋಬೋದು. ಇಲ್ಲ ಸಮಯ ಇದೆ ಮಾಡ್ಕೊಳ್ಳೋಣ ಅಂದರೆ ನೀವು ಪಾತ್ರೆಯಲ್ಲಿ ಕೂಡ ಮಾಡ್ಕೊಬೋದು. ನಾನು ಸ್ವಲ್ಪ ಬೇಗ ಮಾಡಬೇಕು ಅಂತ ನಾನು ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ. ವೀಕ್ಷಕರೇ, ಕುಕ್ಕರ್ ಕಾದ ನಂತರ ಒಂದು 4 ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಎರಡು ಮೀಡಿಯಂ ಸೈಜ್ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಬೇಯೋ ತನಕ ಬಿಡಿ. ಅದಾದ ನಂತರ ನಾವು ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಯಾರಿಗೆಲ್ಲ ನಾನ್ ವೆಜ್ ಅಲ್ಲಿ ಮಸಾಲೆ ಕಮ್ಮಿ ಇರಬೇಕು ಅಂತ ಅನ್ಕೋತೀರಾ ಅವರು ಇದನ್ನ ಟ್ರೈ ಮಾಡ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾನೇ ಕಮ್ಮಿ ಮಸಾಲೆ ಯೂಸ್ ಮಾಡೋದ್ರಿಂದ ಕೆಲವರಿಗೆ ತುಂಬಾ ಇಷ್ಟ ಆಗ್ಬೋದು ಇದು. ಈಗ ಈರುಳ್ಳಿ ಬೆಂದಿದೆ ವೀಕ್ಷಕರೇ, ನಾವು ರುಬ್ಕೊಂಡಿರುವಂತ ಪೇಸ್ಟ್ನ ಸೇರಿಸ್ಕೊಳ್ಳೋಣ. ನಾವು ಈ ಪೇಸ್ಟ್ನ ಕೂಡ ಈಗ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ವೀಕ್ಷಕರೇ, ಹಸಿ ವಾಸನೆ ಹೋಗಿದೆ. ನಾನು ಇಲ್ಲಿ ಒಂದು 3/4 kg ಚಿಕನ್ ಅನ್ನ ತೊಳ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನ ಕೂಡ ಸೇರಿಸ್ಕೊಳ್ಳೋಣ. ಇದಕ್ಕೆ ಕಾಲ್ ಸ್ಪೂನ್ ಅರಿಶಿನ ಸೇರಿಸ್ಕೊತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ವೀಕ್ಷಕರೇ, ನಮಗೆ ಗ್ರೇವಿಗೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಂಡು ಬೇಯಿಸ್ಕೊಳ್ಳೋಣ. ನಾನು ಇಲ್ಲಿ 1.5 ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಗ್ರೇವಿ ಬೇಕು ಅಷ್ಟು ನೀರನ್ನ ನೀವು ಸೇರಿಸ್ಕೋಬಹುದು. ನಾನು ಸ್ವಲ್ಪ ತಿಕ್ಕಾಗೆ ಮಾಡ್ತಿರೋದ್ರಿಂದ ನೀರನ್ನು ಸ್ವಲ್ಪ ಕಮ್ಮಿ ಸೇರಿಸ್ಕೊಂಡಿದ್ದೀನಿ, ಡ್ರೈ ಆಗಿ ಬೇಕು ಅಂತ. ಒಂದು ಕುದಿ ಬೇಯೋ ತನಕ ಬಿಡೋಣ. ವೀಕ್ಷಕರೇ, ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ನಾವು ಈಗ ಈ ಕುಕ್ಕರ್ನ ಮುಚ್ಚಬಿಟ್ಟು ಒಂದು 2 ವಿಷಲ್ ಬೇಯಿಸ್ಕೊಳ್ಳೋಣ. ಕುಕ್ಕರ್ನ ವಿಷಲ್ ಇಳಿದಿದೆ ವೀಕ್ಷಕರೇ, ಓಪನ್ ಮಾಡ್ಕೊಳ್ಳೋಣ. ಚಿಕನ್ ಎಲ್ಲ ಫುಲ್ ಬೆಂದಿದೆ ನೋಡ್ಬೋದು. ಈಗ ಮತ್ತೆ ಸ್ಟವ್ ಹಚ್ಕೊಳ್ಳಿ. ಈ ಸಮಯದಲ್ಲಿ ವೀಕ್ಷಕರೇ, ಉಪ್ಪು ಖಾರ ನಿಮಗೆ ಬೇಕಿದ್ರೆ ಸೇರಿಸ್ಕೊಳ್ಳಿ. ನಾನು ಈಗ ಇದಕ್ಕೆ ಮುಕ್ಕಾಲು ಚಮಚ ಪೆಪ್ಪರ್ ಪೌಡರ್ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣು. ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ. ಒಳ್ಳೆ ಘಮ ಬರ್ತಾ ಇದೆ. ಈಗ ವೀಕ್ಷಕರೇ, ನಾನಿಲ್ಲಿ 1 ಸ್ಪೂನು ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ಹದದಲ್ಲಿ ಕಾರ್ನ್ ಫ್ಲೋರ್ನ ನೀರು ಹಾಕೊಂಡು ಕಲಿಸ್ಕೊಳ್ಳಿ. ಹೀಗೆ ಕಾರ್ನ್ ಫ್ಲೋರ್ನ ಚಿಲ್ಲಿ ಚಿಕನ್ಗೆ ಸೇರಿಸ್ಕೊಳ್ತಾ ಇದ್ದೀನಿ.
ಇದೇನ್ ಮಾಡುತ್ತೆ ಅಂದ್ರೆ ಸ್ವಲ್ಪ ಥಿಕ್ನೆಸ್ ಮಾಡುತ್ತೆ ನಿಮ್ಮ ಗ್ರೇವಿಗೆ. ಚಿಲ್ಲಿ ಚಿಕನ್ ಗ್ರೇವಿನ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಮಾಡುತ್ತೆ. ವೀಕ್ಷಕರೇ, ಕಾರ್ನ್ ಫ್ಲೋರ್ ಸೇರಿಸ್ಕೊಂಡು ಬರೀ 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಅದು ಸ್ವಲ್ಪ ಥಿಕ್ನೆಸ್ ಆಗತ್ತೆ ನೋಡಿ, ಈ ತರ ತಿಕ್ಕಾಗಿರುತ್ತೆ ಗೊಜ್ಜು. ಇಷ್ಟು ತಿಕ್ಕಾದ್ರೆ ಸಾಕು. ಇಲ್ಲ ನಿಮ್ ಕ್ವಾಂಟಿಟಿಗೆ ಇನ್ನೂ ತಿಕ್ಕಾಗ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬಹುದು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಚಿಲ್ಲಿ ಚಿಕನ್ ರೆಡಿ ಆಗಿದೆ ವೀಕ್ಷಕರೇ, ನೋಡ್ತಾ ಇರ್ಬೋದು. ಸೂಪರ್ ಆಗಿದೆ, ಬಾಯಲ್ಲಿ ನೀರು ಬರ್ತಾ ಇದೆ ವೀಕ್ಷಕರೇ. ತುಂಬಾನೇ ಸುಲಭ, ಯಾವ ಮಸಾಲೆನೂ ಇರೋದಿಲ್ಲ, ತುಂಬಾ ಈಸಿಯಾಗಿ ಕೂಡ ಮಾಡ್ಬೋದು. ತುಂಬಾ ಟೇಸ್ಟಿ ಆಗಿರುತ್ತೆ ವೀಕ್ಷಕರೇ. ನೋಡಿ, ಸೂಪರ್ ಆಗಿದೆ. ಟೇಸ್ಟ್ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ ಇದು. ಈಗ ಚಿಲ್ಲಿ ಚಿಕನ್ ರೆಡಿ ಇದೆ ವೀಕ್ಷಕರೇ, ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ವೀಕ್ಷಕರೇ, ಈ ಚಿಲ್ಲಿ ಚಿಕನ್ಗೆ ನೀವು ಕ್ಯಾಪ್ಸಿಕಮ್ ಕೂಡ ಆಡ್ ಮಾಡ್ಬೋದು. ಆಹಾ, ಬಾಯಲ್ಲಿ ನೀರು ಬರ್ತಾ ಇದೆ ನೋಡಿ. ಸೂಪರ್ ಆಗಿದೆ ವೀಕ್ಷಕರೇ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಇದೇ ತರ ಮತ್ತಷ್ಟು ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ, ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ ನಾವು ಪ್ರತಿಯೊಂದು ವಿಡಿಯೋ ನಿಮಗೆ ಹಾಕಿದ ತಕ್ಷಣ. ಹಾಗೆ ಏನಾದ್ರೂ ನಿಮ್ದು ಸಲಹೆ ಸೂಚನೆಗಳಿದ್ರೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸಬಹುದು ನೀವು. ಮತ್ತೊಂದು ಇದೇ ತರ ಸೂಪರ್ ವಿಡಿಯೋದೊಂದಿಗೆ ನಿಮ್ ಜೊತೆ ನಾನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಶುಭ ದಿನ ವೀಕ್ಷಕರೇ.